ನಾನು ಈ ಮನೆ ಹೊಸ ಸೊಸೆ. ನನ್ನ ಹತ್ರ ಇರೋದೇ 4 ಸೀರೆ, ಆದ್ರೆ ಇದರಲ್ಲಿ ಒಂದು ಕೆಂಪು ಸೀರೆ ಇಲ್ಲ. ಯಾವ್ದು ಹಾಕೊಳ್ಳಿ? ಇದು ಏನು ವೇಟ್ ಆಗಿಲ್ಲ ಅಲ್ವಾ? ನೀನಿಲ್ದೆ ಹೋಗಿದ್ದಿದ್ರೆ ಖಂಡಿತ ಬಿದ್ದೋಗ್ತಿದ್ದೆ. ಥ್ಯಾಂಕ್ ಯು. ಸೂರಜ್, ಹೇಳಿ. ಸೂರಜ್, ಆಕ್ಚುಲಿ ನಾನು ತುಂಬಾನೇ ಟೆನ್ಷನ್ ನಲ್ಲಿದ್ದೀನಿ. ಸ್ವಲ್ಪ ಲೇಟ್ ಆಗಾದ್ರೂ ನಿಮ್ ತಲೆ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಅಲ್ಲ, ನೀವಷ್ಟೇ ಅಲ್ಲ, ಇಂಥ ಸಿಚುವೇಶನ್ ಅಲ್ಲಿ ಯಾವ್ದೇ ಹುಡುಗಿ ಆದ್ರೂ ಕೂಡ ಖಂಡಿತ ಟೆನ್ಷನ್ ಆಗ್ತಾರೆ. ರಿಯಲಿ? ನಿನಗೆ ನನ್ನ ಟೆನ್ಷನ್ ಅರ್ಥ ಆಗ್ತಾ ಇದೆಯಾ? ಏನ್ ಮಾತಾಡ್ತಾ ಇದ್ದೀರಾ? ನಾನ್ ಅರ್ಥ ಮಾಡ್ಕೊಳ್ದೆ ಇನ್ಯಾರು ಅರ್ಥ ಮಾಡ್ಕೋತಾರೆ? ಅದಕ್ಕೆ ನಾನು ಹೇಳ್ತಾ ಇರೋದು, ನೀನ್ ನನಗೆ ಹೆಲ್ಪ್ ಮಾಡ್ತೀಯಾ? ಮೊದ್ಲಿಂದ ಇದನ್ನೇ ಹೇಳ್ತಾ ಇರೋದು ನಾನು. ಇದಕ್ಕೆ ಸೊಲ್ಯೂಷನ್ ನನ್ನ ಹತ್ರ ಇದೆ. ಈಗಲೇ ನಿಮ್ಮನ್ನ ನಿಮ್ಮ ಅಪ್ಪನ ಹತ್ರ ಕರ್ಕೊಂಡು ಹೋಗ್ತೀನಿ, ಬನ್ನಿ. ಅಪ್ಪ ಇದ್ರಲ್ಲಿ ಏನ್ ಮಾಡ್ತಾರೆ? ನಾನ್ ಯಾವ ಸೀರೆ ಉಟ್ಕೊಂಡ್ ಬಂದ್ರೆ ಅಪ್ಪಂಗೆ ಏನಾಗ್ಬೇಕಾಗಿದೆ ಹೇಳಿ? ಏನು ಸ್ಯಾರಿನ? ಮಧ್ಯದಲ್ಲಿ ಸ್ಯಾರಿ ಎಲ್ಲಿಂದ ಬಂತು? ಸೀರೆ ಮಧ್ಯದಲ್ಲಿ ಬಂದಿಲ್ಲ, ಎಲ್ಲಾನು ಇಲ್ಲೇ ಇದೆ. ಆದ್ರೆ ನಂಗೆ ಪೂಜೆಗೋಸ್ಕರ ಯಾವ್ದು ಉಟ್ಕೋಬೇಕೋ ಗೊತ್ತಾಗ್ತಿಲ್ಲ. ಸೂರಜ್, ಬೇಜಾರ್ ಮಾಡ್ಕೋಬೇಡ. ನನಗ್ ಗೊತ್ತು ನಿನ್ನ ಹತ್ರ ದುಡ್ಡಿಲ್ಲ ಅಂತ, ಆದ್ರೆ ಪ್ಲೀಸ್ ಹೇಗಾದ್ರೂ ಮ್ಯಾನೇಜ್ ಮಾಡಿ ನಂಗೋಸ್ಕರ ಒಂದ್ ಒಳ್ಳೆ ಸೀರೆ ಕೊಡಿಸ್ತೀಯಾ? ನಾಳೆ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದೀವಲ್ಲ, ನಾನ್ ಅನ್ಕೊಂಡೆ ಕೆಂಪು ಸೀರೆ ಉಟ್ಕೊಂಡು ಹೋದ್ರೆ ಚೆನ್ನಾಗಿರತ್ತೆ ಅಂತ. ನೀವು ಇಷ್ಟೊತ್ತು ಇಲ್ಲಿ ಸ್ಯಾರಿ ಬಗ್ಗೆನ ಮಾತಾಡಿದ್ದು? ಹಾ, ಮತ್ತಿನ್ಯಾವ ವಿಷಯ? ಈ ಕೆಂಪು ಸೀರೆ ಜೊತೆಗೆ ಮ್ಯಾಚಿಂಗ್ ಬ್ಯಾಂಗಲ್ಸ್, ಬಿಂದಿ ಮತ್ತೆ ಲಿಪ್ಸ್ಟಿಕ್ ಕೂಡ ತಗೊಂಡ್ ಬಂದ್ಬಿಡು. ಮೊದಲನೇ ಸಲ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಅಲ್ವಾ, ನಾನು ನೀಟಾಗಿ ಹೋಗ್ಬೇಕಲ್ವಾ? ಎಕ್ಸ್ಕ್ಯೂಸ್ ಮಿ ಮೇಡಮ್, ನಾವು ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇರೋದು. ನಮ್ಮ ಮನೆ ದೇವ್ರಿಗೆ ಅಷ್ಟೊಂದೆಲ್ಲ ಸಮಯ ಇಲ್ಲ. ನೀವು ಹಾಕೊಳ್ಳೋ ಲಿಪ್ಸ್ಟಿಕ್ಕು, ಬೊಟ್ಟು, ಬಳೆ ಎಲ್ಲದನ್ನು ನೋಡೋದಕ್ಕೆ. ದೇವ್ರು ನೋಡೋದು ಮನ್ಸನ್ನೇ ಹೊರತು ಬಟ್ಟೆನಲ್ಲ. ಅರ್ಥ ಆಯ್ತಾ? ಕತೆ ಹೇಳ್ಬೇಡ. ನಿನಗ್ ತಂದ್ ಕೊಡೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ಆಗಲ್ಲ ಅನ್ನು. ನಾನ್ ಮಾತ್ರ ದೇವಸ್ಥಾನಕ್ಕೆ ಕೆಂಪು ಸೀರೆನೆ ಉಟ್ಕೊಂಡ್ ಬರೋದು. ನೀನ್ ಎಷ್ಟು ವಿಚಿತ್ರ! ನಿನಗ್ ಗೊತ್ತೂ ಇಲ್ವಾ ಸುಮಂಗಳಿಯರ ಬಣ್ಣ ಕೆಂಪು ಅಂತ? ಮೊದಲನೇದು ಸಾಮ ಅಂದ್ರೆ ಪ್ರೀತಿಯಿಂದ ಮಾತಾಡಿ ಮ್ಯಾಟರ್ನ ಬಗೆಹರಿಸೋದು. ಅಂದ್ರೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು. ಆರಾಮಾಗಿ ಪ್ರೀತಿಯಿಂದ ಶಾಂತಿಯಿಂದ ಅರ್ಥ ಮಾಡಿಸಿ ಅದಕ್ಕೆ. ಸರಿ, ಓಕೆ. ನಿಮ್ಗೆ ಸ್ಯಾರಿ ಜೊತೆಗೆ ಇನ್ನು ಏನೇನ್ ಬೇಕೋ ಎಲ್ಲಾನು ಲಿಸ್ಟ್ ಮಾಡಿ ಕೊಟ್ಬಿಡಿ. ಅದಷ್ಟನ್ನು ಅಂಗಡಿಗೆ ಹೋಗಿ ಈಗಲೇ ತಗೊಂಡ್ ಬಂದ್ಬಿಡ್ತೀನಿ, ಸರಿನಾ? ಇನ್ನೊಂದು ವಿಷಯ, ಮ್ಯಾಚಿಂಗ್ ನೈಲ್ ಪಾಲಿಶ್ ಕೂಡ ತಂದ್ಬಿಡು ಪ್ಲೀಸ್. ಆಶ್ಚರ್ಯ ಆಗ್ತೈತಿಲ್ಲ, ಈ ಮನೇಲಿ ಇಷ್ಟೆಲ್ಲ ಟಾರ್ಚರ್ ಅನುಭವಿಸ್ತಾ ಇದ್ದಾಳೆ. ಅಂಥದ್ರಲ್ಲಿ ಇವಳು ವಾಪಸ್ ಮನೆಗೆ ಹೋಗೋದನ್ನ ಬಿಟ್ಟು ಮೇಡಮ್ ಸ್ಯಾರಿಗೆ ಮ್ಯಾಚಿಂಗ್ ಹುಡುಕ್ತಾ ಇದ್ದಾರೆ. ಹೋಗ್ತಾ ಹೋಗ್ತಾ ಇವ್ರ ಪರಿಸ್ಥಿತಿ ಅದೇನಾಗುತ್ತೋ ಆ ದೇವ್ರಿಗೆ ಅರ್ಥ. ಏನಾರು ಅಂದ್ಯಾ? ನಾನ ಹೇಳೋದಕ್ಕೆ ಏನಿದೆ? ಏನಿಲ್ವಲ್ಲ, ಲಿಸ್ಟು ಬೇಗ ಮಾಡಿಕೊಟ್ಬಿಡಿ ಪ್ಲೀಸ್. ನಾನು ಮಾರ್ಕೆಟ್ಗೆ ಹೋಗಿ ತಗೊಂಡ್ಬಂದ್ಬಿಡ್ತೀನಿ. ಕಾವ್ಯ, ಸಾಕು. ನಾನು ಈ ಕಣ್ಣು ಓಪನ್ ಮಾಡ್ತಿದ್ದೀನಿ. ಆಯ್ತು ಆಯ್ತು ಆಯ್ತು, 2 ನಿಮಿಷ. ನನ್ನ ಕೈಲಾಗಲ್ಲ. ಓಕೆ 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 ಓಕೆ, ಇವಾಗ ನೀವು ನಿಮ್ ಕಣ್ ತೆಗಿಬಹುದು.
ಈ ಎಲ್ಲ ಫೋಟೋಸು ನಿನ್ಗೇನಿಂದ ಸಿಕ್ತು? ಖುಷ್ಬು ಅವ್ರು ಕೊಟ್ರು. ಈಗ ನೀವು ನಿಮ್ಮ ಫೋಟೋಸ್ ನೋಡ್ಕೊಂಡು ಯಾವಾಗಲೂ ಮೋಟಿವೇಟ್ ಆಗಿರಿ. ಆದಷ್ಟು ಬೇಗ ನೀವು ನಿಮ್ಮ ಕಾಲ ಮೇಲೆ ನಿಂತ್ಕೊಂಡ್ಬಿಡಿ. ಪೂಜೆ ಸಾಮಗ್ರಿ ಎಲ್ಲ ತಂದಿಟ್ಟಿದ್ದೀನಿ ಅಂಗಡಿಯಿಂದ. ಈಗ ಇದನ್ನ ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ತಿಲ್ಲ. ಇದರಲ್ಲಿ ಯಾವ್ದು ದೇವ್ರಿಗೆ ಅರ್ಪಿಸ್ಬೇಕು, ಯಾವ್ದು ಮಡ್ಲಿಗೆ ತುಂಬಿಸ್ಕೋಬೇಕು ಅನ್ನೋದೇ ಗೊತ್ತಾಗ್ತಿಲ್ವಲ್ಲ ಅದಕ್ಕೆ. ಸರಿ, ಒಂದ್ ವಿಷಯ ಹೇಳಿ, ಈ ಬುಟ್ಟಿ ಇದೆಯಲ್ಲ, ಇದನ್ನ ಸೊಸೆ ದೇವಸ್ಥಾನಕ್ಕೆ ತಗೊಂಡು ಹೋಗ್ಬೇಕಾ ಅಥವಾ ಅವಳು ಮನೆಗೆ ಬಂದ್ಮೇಲೆ ನೀವೇ ಕೊಡ್ತೀರಾ? ಹೇಳಿ. ಆಮೇಲೆ ಏನಾದ್ರೂ ತಪ್ಪಾದ್ರೆ ನನ್ ಮೇಲೆ ಹೇಳ್ಬೇಡಿ ಅಷ್ಟೇ. ಒಂದ್ಸರಿ ಎಲ್ರು ನಿಮ್ ಕಣ್ಣಿಂದ ಎಲ್ಲ ಸರಿಯಾಗಿದೆಯಾ ನೋಡ್ಬಿಡಿ. ಆಮೇಲೆ ಇದಲ್ಲ ಅದು ಹಂಗಲ್ಲ ಹಿಂಗೆ ಅಂತ ಹೇಳಬಾರ್ದು. ಭಾವನು ಅತಿಯಾಗಿ ಆಡ್ತಾರೆ. ನಾನು ಸೊಸೆ ಅಂತ ಒಪ್ಕೊಂಡೇ ಇರೋಳನ್ನೇ ಕರ್ಕೊಂಡು ಹೋಗ್ಬೇಕಾಗಿತ್ತ ಮನೆ ದೇವರಿಗೆ ಪೂಜೆ ಮಾಡ್ಸಕ್ಕೆ? ನೀನಾದ್ರೂ ಹೇಳು. ನಾನಾ? ಮತ್ತಿನ್ಯಾರು? ಚಿಕ್ಕಪ್ಪ, ನಂಗೇನು ಗೊತ್ತಿಲ್ಲ. ನಿಮ್ಗಂತೂ ಗೊತ್ತಿದೆ ಅಲ್ವಾ, ಪದೇ ಪದೇ ನನ್ ಮದ್ವೆ ನಿಲ್ತಾನೆ ಇಲ್ಲ. ನಾನೇನಾದ್ರೂ ಮತ್ತೆ ತಪ್ಪು ಮಾಡಿದ್ರೆ ನಾನು ಹಾಗೆ ಕುಮಾರಿಯಾಗಿ ಉಳ್ಕೊಂಡ್ಬಿಡ್ತೀನಿ. ಇಲ್ಲ ಇಲ್ಲ. ನೀನಾದ್ರೂ ಹೇಳಮ್ಮ, ನಿನಗ್ ಮದ್ವೆ ಆಗಿದೆಯಲ್ಲ. ನಾನ್ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅತ್ತೆನೇ ಎಲ್ಲ ರೆಡಿ ಮಾಡ್ಕೊಡ್ತಿದ್ದು. ಅತ್ತೆಗೆ ಎಲ್ಲ ಗೊತ್ತಿರುತ್ತೆ. ನಾವೊಂದ್ ಕೆಲ್ಸ ಮಾಡ್ತೀನಿ, ಅದಿತಿಗೆ ಫೋನ್ ಮಾಡ್ತೀನಿ. ನಂಗೆ ಗೊತ್ತಿದ್ದಿದ್ರು ಕೂಡ ನಾನು ಮಾಡ್ಕೊಡ್ತಾ ಇರ್ಲಿಲ್ಲ. ಅವತ್ತು ಆಚೆ ಹೋಗ್ತೀನಿ ಅಂತ ಪಾಸ್ತಾ ತಿನ್ಕೊಂಡ್ ಬಂದ್ಲು. ಇವತ್ತು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಊರೆಲ್ಲ ಸುತ್ಕೊಂಡ್ ಬರ್ತಾಳೆ. ಈ ಅದಿತಿನೂ ಫೋನ್ ತೆಗಿತಿಲ್ವಲ್ಲ. ತಾತಾ, ಹಾ, ನೀವ್ ಎಲ್ಲಾರ್ನೂ ಕೇಳಿದ್ರಿ, ಆದ್ರೆ ನನ್ನ ಮಾತ್ರ ಕೇಳೇ ಇಲ್ಲ. ನಿನ್ನತ್ರನಾ? ನಾನು ಇಂಟರ್ನೆಟ್ ಸ್ವಾಮಿನ ಕೇಳಿ ಹೇಳ್ತೀನಿ ನಾ ಏನೇನ್ ಬೇಕು ಅಂತ. ಅಯ್ಯೋ ಕಂದ, ನಿನ್ ಇಂಟರ್ನೆಟ್ ಇಂದ ಎಲ್ಲ ತಿಳ್ಕೊಂಡ್ಬಿಡ್ಬೋದು ನೋಡು. ಆದ್ರೆ ಆ ಭಾವನೆಗಳ ಬಗ್ಗೆ ಈ ಮನೆಯಲ್ಲಿ ಹಿರಿಯರು ಇರ್ತಾರಲ್ಲ, ಅವ್ರು ಹೇಳಿದಾಗ ಪೂಜೆ ಚೆನ್ನಾಗಾಗತ್ತೆ. ಹೋಗು ಪುಟ್ಟ, ಆಡ್ಕೋ. ಶಬಾಷ್. ಸೊಸೆ ಅಂತ ನಾನು ಅವಳನ್ನ ಒಪ್ಕೊಂಡಿಲ್ಲ. ಆದ್ರೆ ನೀವು ಬೇಜಾರಾಗ್ತಿರೋದು ನನ್ನ ಕೈಯಲ್ಲಿ ನೋಡಕ್ಕಾಗ್ತಾ ಇಲ್ಲ. ಅದಕ್ಕೆ ಪೂಜೆ ಸಾಮಗ್ರಿಗಳನ್ನ ತಯಾರು ಮಾಡಕ್ ಹೋಗಿದ್ದು. ಭಾವಂದ್ರೆ, ದೊಡ್ಡೋರು ಯಾವಾಗ್ಲೂ ಶಾಸ್ತ್ರ ಸಂಪ್ರದಾಯದ ಜೊತೆಗೆ ಮರ್ಯಾದೆನೂ ನಿರೀಕ್ಷಿಸ್ತೀವಿ. ಅದಕ್ಕೆ ನಿಮಗೆ ಹೇಳ್ತಿರೋದು, ಓಡ್ ಹೋಗಿರೋಳ್ ಮಗಳಿಯೋಳು. ನೋಡ್ತಾ ಇರಿ, ಅವಳು ಒಂದಲ್ಲ ಒಂದಿನ ಅವಳ ತಾಯಿ ತರನೇ ಮೋಸ ಮಾಡಿ ನಮ್ಮನ್ನೆಲ್ಲ ಬಿಟ್ಟು ಓಡ್ ಹೋಗ್ತಾಳೆ. ನೀವು ನೋಡ್ತಾ ಇರಿ, ನಮ್ ಸೂರಜ್ನ ಸರಿ ದಾರಿಗೆ ತರೋಕ್ ಸಾಧ್ಯ ಆಗೋದು ಅದು ಈ ಹುಡುಗಿಗೆ ಮಾತ್ರ.